ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಹಾಗೆ ಈ ಸೀರಿಯಲ್ ನಿಮ್ಗೆ ಇಷ್ಟ ಇದ್ದರೆ ಒಂದು ಲೈಕ್ ಕೊಡಿ. ಇಲ್ಲಿ ಕಾಗಿ ಸುಬ್ಬ ರೋಹಿಣಿಗೆ ಕಾಲ್ ಮಾಡ್ತಾನೆ. ಏನಕ್ಕ ಆಯ್ತಾ ಕೆಲಸ, ಆ ವಿಡಿಯೋನ ತಗೊಂಡ್ರಾ ಅಂತ ಹೇಳಿದಾಗ ರೋಹಿಣಿಯವರು ನಿಧಿಯಾಗಿದ್ದಿದ್ರೆ ಬಗೆದು ತೆಗೆದುಬಿಡ್ತಿದ್ದೆ, ಆದರೆ ಆ ವಿಡಿಯೋ ಇರೋದು ಸೂರ್ಯನ ಮೊಬೈಲಲ್ಲಿ, ಅದು ತೆಗೆಯೋದು ಅಷ್ಟು ಕಷ್ಟ ಅಲ್ಲ ಅಂತ ಹೇಳಿದಾಗ ಕಾಗಿ ಸುಬ್ಬ ಎಲ್ಲ ಕಷ್ಟನೇ ಕಣಕ್ಕ, ಎಲ್ಲನೂ ಕಷ್ಟ. ನಾವು ಅವನನ್ನು ಹುಡ್ಕೋದು, ಅವ್ನ ಬಾಯಿ ಮುಚ್ಚೋದು, ಅವ್ನಿಗೆ ನಾಲ್ಕು ಕೊಡೋದು, ನಿಮ್ಮ ತಂಟೆಗೆ ಬರ್ದ ರೀತಿ ನೋಡ್ಕೊಳ್ಳೋದು ಎಲ್ಲನೂ ಕಷ್ಟ. ಆ ಕಷ್ಟಕ್ಕೆ ನೋಡ್ಕೊಂಡ್ರೆ ನಿಮ್ಮ ಕಷ್ಟ ಏನೂ ಅಲ್ಲ ಅಂತ ಹೇಳಿದಾಗ ರೋಹಿಣಿ ಸರಿ ಆಯಿತು, ಹೇಗಾದರೂ ಮಾಡಿ ಆ ವಿಡಿಯೋನ ನಿಮಗೆ ಕಳಿಸ್ಕೊಡ್ತೀನಿ ಅಂತ ಹೇಳಿ ಕಾಲ್ ಕಟ್ ಮಾಡ್ತಾಳೆ. ಇಲ್ಲಿ ಸೂರ್ಯ ಮೀನಾ ಟೀ ಅಂಗಡಿಲಿ ಟೀ ಕುಡಿತಾ ಇರ್ತಾರೆ. ಇದನ್ನು ಕಾಗಿ ಸುಬ್ಬ ನೋಡ್ತಾನೆ. ನೋಡು, ನನಗೆ ನೆನ್ನೆ ಹೊಡೆದ್ಬಿಟ್ಟು ಇವತ್ತು ಗಂಡ ಹೆಂಡತಿ ಎಷ್ಟು ಖುಷಿಯಾಗಿ ಟೀ ಕುಡಿತಿದ್ದಾರೆ, ಇವತ್ತು ಇವ್ರನ್ನ ಬಿಡಬಾರ್ದು ಕೊಂಡ್ರು ಅಂತ ಅವ್ರ ಹುಡುಗರಿಗೆ ಹೇಳ್ತಾರೆ. ಈಗ ಸೂರ್ಯ ಮೀನಾ ಹೂ ಕೊಡೋಕ್ಕೆ ಅಂತ ಗಾಡೀಲಿ ಹೋಗ್ತಾ ಇರ್ತಾರೆ. ಕಾಗಿ ಸುಬ್ಬ ಮತ್ತು ಅವ್ರ ಫ್ರೆಂಡ್ಸು ಇಬ್ಬರು ಮೀನಾ ಮತ್ತು ಸೂರ್ಯ ಅವ್ರ ಗಾಡಿ ಗುದ್ದಕ್ಕೆ ಹಿಂದೆ ಫಾಲೋ ಮಾಡ್ಕೊಂಡು ಹೋಗ್ತಾ ಇರ್ತಾರೆ. ಈಗ ಕಾಗಿ ಸುಬ್ಬ ಮಗ ಬಿಡಬೇಡ ಕಣೋ, ಫಾಸ್ಟಾಗಿ ಹೋಗೋ, ಗಾಡಿ ಗುದ್ದೋ ಅಂತ ಹೇಳ್ತಾ ಇರ್ತಾರೆ. ಇದನ್ನು ಸೂರ್ಯ ನೋಡ್ಬಿಟ್ಟು ಗಾಡಿನ ಸೈಡ್ಗೆ ಹಾಕ್ತಾನೆ. ಆಗ ಕಾಗಿ ಸುಬ್ಬ ಅವರು ಕಾರ್ನ ನಿಲ್ಲಿಸ್ತೆ ಸ್ಪೀಡಾಗಿ ಹೋಗ್ಬಿಡ್ತಾರೆ. ಈಗ ಸೂರ್ಯರು ಯಾವನಲ್ಲೇ ನಿಂತ್ಕೊಳ್ಳಲೆ, ಇವತ್ತು ನಿನ್ಗೊಂದು ಗತಿ ಕಾಣಿಸ್ಬಿಡ್ತೀನಿ ಅಂತ ಕಲ್ ತೊಗೊಂಡು ಹೊಡೆಯಕ್ಕೆ ಹೋಗ್ತಾರೆ. ಈಗ ಮೀನಾ ಅವರು ಅವರು ಕುಡ್ದಿದ್ದಾರೆ, ನಾವು ಈ ರೀತಿ ಮಾಡೋಕ್ಕಾಗುತ್ತಾ, ಸ್ವಲ್ಪ ಸುಮ್ಮನೆ ಇರ್ರಿ ಅಂತ ಹೇಳಿದಾಗ ಸೂರ್ಯ ಸರಿ ಬಿಡಮ್ಮ ಸೂರ್ಯ, ಕೂಲ್ ಮನೆಯವರೆಲ್ಲ ಹೇಳ್ತಾ ಇದ್ರಲ್ಲ ಏನೋ ಗ್ರಹಚಾರ ಕಾಯ್ದಿತ್ತು ಅಂತ, ಅದು ಇದೇ ಅಂತ ಅನ್ಕೊಂಬಿಡೋಣ, ಕಷ್ಟ ಅನ್ನೋದು ಬೆಟ್ಟದಂಗೆ ಬಂದು ಮಂಜನಾಗಿ ಕರ್ಗೋಯ್ತು ಅಂತ ಅನ್ಕೊಂಬಿಡೋಣ ಅಂತ ಸೂರ್ಯ ಅವರು ಹೇಳ್ತಾರೆ. ಈಗ ರೋಹಿಣಿ ಸೂರ್ಯ ಅವ್ರ ಮಂಚದ ಮೇಲೆ ಫೋನ್ ಇಟ್ಟಿರ್ತಾರೆ, ಅದನ್ನ ತಗೊಳಕ್ ಹೋಗ್ತಾಳೆ. ಈಗ ಸೂರ್ಯ ಅಲ್ಲಿಗೆ ಬರ್ತಾನೆ. ಸೂರ್ಯ ಬರೋದನ್ನ ನೋಡಿ ಗಮನಿಸಿ ರೋಹಿಣಿ ಸುಮ್ಮನೆ ಓಡಾಡ್ತಾ ಇರ್ತಾಳೆ. ಈಗ ಇಲ್ಲಿಗೆ ಸೂರ್ಯ ಬರ್ತಾನೆ. ಏನಿವತ್ತು ಇಲ್ಲಿವರೆಗೂ ಬಂದಿದ್ದೀರಾ, ನಮ್ಮ ಮಂಚನ ಮಡಚಿ ತಗೊಂಡೋಗಿ ನಿಮ್ಮ ರೂಮ್ಗೆ ಹಾಕೊಬೇಕು ಅಂತ ಅನ್ಕೊಂಡಿದ್ದೀರಾ ಅಂತ ಹೇಳಿದಾಗ ರೋಹಿಣಿ ಸುಮ್ಮನೆ ಹೋಗ್ರಿ, ಏನೇನೋ ಮಾತಾಡಬೇಡಿ ಅಂತ ಹೇಳಿದಾಗ ಸೂರ್ಯ ಮೊಬೈಲ್ನ ತಗೊಂಡೋಗಿ ರೂಮಲ್ಲಿ ಚಾರ್ಜಿಗೆ ಹಾಕಿ ಸ್ನಾನಕ್ಕೆ ಹೋಗ್ತಾನೆ. ಈಗ ರೋಹಿಣಿ ಸೂರ್ಯ ಮೊಬೈಲ್ನ ತಗೊಂಡು ಅದರಲ್ಲಿ ವಿಡಿಯೋಸ್ನ ನೋಡ್ತಾ ಇರ್ತಾಳೆ. ಹೀಗೆ ನೋಡ್ಬೇಕಾದ್ರೆ ಇಲ್ಲಿಗೆ ಶಾಂತಿ ಅವರು ಬರ್ತಾರೆ. ಶಾಂತಿ ಅವರು ಬರೋದನ್ನ ನೋಡಿ ರೋಹಿಣಿ ಮಂಚದ ಕಡೆ ಬಚ್ಚಿಕೊಂಡ್ಬಿಡ್ತಾಳೆ. ಸೂರಿ ನೋಡೆ, ಈ ತಿಂಗಳಲ್ಲಿ ಹೇಗಾದ್ರೂ ಮಾಡಿ 10 ಹುಡುಗರನ್ನ ಸೇರಿಸ್ಲೇಬೇಕು, ಇಲ್ಲ ಅಂದ್ರೆ ಕಷ್ಟ ಆಗುತ್ತೆ ಕಣೆ ಅಂತ ಕಸ್ತೂರಿ ಹತ್ರ ಮಾತಾಡ್ಕೊಂಡು ಮತ್ತೆ ಈಚೆ ಹೋಗ್ತಾರೆ. ಈಗ ಸೂರ್ಯ ಮೀನಾ ಟವಲ್ ಕೊಡ್ ಬಾರಮ್ಮ ಅಂತ ಕರೀತಾನೆ. ಈಗ ಮೀನಾ ಬಂದು ಟವಲ್ ಕೊಡ್ತಾಳೆ. ಈ ಕಡೆ ರೋಹಿಣಿಯವ್ರಿಗೆ ಗಾಬರಿ ಆಗ್ತಾ ಇರುತ್ತೆ, ಯಾರಾದ್ರೂ ನನ್ನನ್ನು ನೋಡ್ಬಿಟ್ರೆ ಅಂತ. ಈಗ ಸೂರ್ಯ ಅವರು ಸ್ನಾನ ಮುಗಿಸ್ಕೊಂಡ್ ಬಂದು ಮಂಚದ ಮೇಲೆ ಕೂತ್ಕೊಂತಾರೆ. ಮೀನಾ ಒಂಚೂರು ತಲೆ ಒರ್ಸಮ್ಮ ಅಂತ ಹೇಳಿ ಟವಲ್ ಕೊಡ್ತಾರೆ. ಈಗ ಮೀನಾ ತಲೆ ಸ್ನಾನ ಮಾಡಿದವ್ರಿಗೆ ಕೂದಲು ಒರೆಸ್ಕೊಳಕ್ ಬರಲ್ವಾ ಅಂತ ಹೇಳಿ ಸೂರ್ಯಂಗೆ ಕೂದಲು ಒರೆಸ್ಕೊಡ್ತಾಳೆ. ಈಗ ಶಾಂತಿಯವರು ಡ್ಯಾನ್ಸ್ ಕ್ಲಾಸ್ಗೆ ಹೋಗ್ಬೇಕಂತ ಹೊರಟಿರ್ತಾರೆ. ಆಗ ಮನೋಜರು ಅಮ್ಮ ರೋಹಿಣಿನ ನೋಡ್ದೇನಮ್ಮ, ಬೆಳಗ್ಗಿಂದ ಅವಳು ಕಾಣ್ತಾನೆ ಇಲ್ಲ ಅಂತ ಹೇಳಿದಾಗ ಶಾಂತಿಯವರು ಹೂ ಕಣೋ ನೋಡ್ದೆ, ನಿನ್ನೆ ರಾತ್ರಿ ಊಟ ಮಾಡ್ತಾ ಇದ್ದಲ್ಲ ಅವಾಗ ನೋಡ್ದೆ. ಇಲ್ಲ ಕಣೋ, ನಿನ್ನೆ ಹೆಂಡತಿ ಎಲ್ಲಿ ಅಂತ ನಿನಗೆ ಗೊತ್ತಿಲ್ವಾ ಅಂತ ಹೇಳಿದಾಗ ಮನೋಜರು ಅಮ್ಮ ಒಂದು 500 ರೂಪಾಯಿ ಇದ್ರೆ ಕೊಡಮ್ಮ ಅಂತ ಹೇಳಿದಾಗ ಶಾಂತಿಯವರು ನಿಂಗೆ ನಾಚಿಕೆ ಆಗಲ್ವೇನೋ, ದೊಡ್ಡ ಬಿಸ್ನೆಸ್ ಮ್ಯಾನ್ ಅಂತೀಯ, 500 ರೂಪಾಯಿ ನನ್ನನ್ನೇ ಕೇಳ್ತೀಯಾ ಅಂತ ಹೇಳಿದಾಗ ಮನೋಜರು ಅಮ್ಮ ನನ್ನ ಅಕೌಂಟಲ್ಲಿ ಇದೆಯಮ್ಮ, ಆದರೆ ಜೇಬಲ್ಲಿ ದುಡ್ಡಿಲ್ಲ, ಅದಕ್ಕೆ ಕೇಳ್ತಾ ಇದ್ದೀನಿ ಕೊಡಮ್ಮ ಅಂತ ಕೇಳ್ತಾರೆ. ಈಗ ಇಲ್ಲಿಗೆ ಸೂರ್ಯ ಬರ್ತಾನೆ. ಸೂರ್ಯ ರೋಹಿಣಿನ ಕರಿಯೋ ಹೇಳಿದಾಗ ಸೂರ್ಯ ಪೌಡ್ರನ್ನ ನಾನೇ ಕರಿಯೋ, ಬೇಕು ಅಂದ್ರೆ ನೀನೇ ಕರಿ ಅಂತ ಹೇಳಿದಾಗ ಮನೋಜರು ಮೀನನ್ ಜೊತೆ ಎಲ್ಲೋ ಮಾತಾಡ್ಕೊಂಡು ನಿಂತ್ಕೊಂಡಿರ್ಬೇಕು, ಅದಕ್ಕೆ ಕರಿ ಅಂತ ಹೇಳದ್ನಪ್ಪ, ಬಿಡು ಇವಾಗೇ ನೀನು ಕರೆಯಲ್ವಾ, ನಾನೇ ಕರಿತೀನಿ ಅಂತ ಹೇಳ್ತಾರೆ. ಈಗ ಮೀನಾ ಅವರು ಸೂರ್ಯಗೆ ಊಟ ಮಾಡಿಸ್ತಾ ಇರ್ತಾರೆ. ಮೀನಾ ನನ್ನ ಫೋನನ್ನು ಚಾರ್ಜ್ಗೆ ಹಾಕಿದ್ದೆ, ಫೋನ್ ಕೊಡಮ್ಮ ಅಂತ ಹೇಳಿದಾಗ ಮೀನಾ ಫೋನನ್ನು ಚಾರ್ಜ್ಗೆ ಹಾಕಿದ್ರಾ, ಚಾರ್ಜ್ಗೆ ಹಾಕಿಲ್ವಲ್ರಿ, ಎಲ್ಲಿ ಬಿಟ್ರಿ ಫೋನ್ನ ಅಂತ ಹೇಳಿದಾಗ ಸೂರ್ಯ ಮತ್ತು ಮೀನಾ ಅವರು ಫೋನನ್ನು ಹುಡುಕ್ತಾ ಇರ್ತಾರೆ. ಆದರೆ ರೋಹಿಣಿಯವರು ಮಂಚದ ಕಡೆ ಫೋನ್ ತೊಗೊಂಡು ಬಚ್ಚಿಕೊಂಡಿರ್ತಾರೆ. ಇಲ್ಲಿಗೆ ಸಂಚಿಕೆ ಮುಕ್ತಾಯಗೊಳ್ಳುತ್ತೆ. ದಯವಿಟ್ಟು ನಿಮ್ಮ ಮನಸ್ಸುಗಳನ್ನು